ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಎಲ್ಲರೂ ಕೂಡ ಸಿವಿಲ್ ಪಿ ಸಿ ಒಂದು ನೋಟಿಫಿಕೇಶನ್ ಯಾವಾಗ ಆಗ್ತೈತೆ ಅಂತ ಹೇಳಿ ಕಾಯ್ಕೊಂತ ಕುಂತಿದ್ರಿ. ಸೊ ನಾನು ನಿಮಗೆ ಈಗಾಗಲೇ ಹಿಂದಿನ ಕೆಲವೊಂದಿಷ್ಟು ವಿಡಿಯೋಸ್ಗಳಲ್ಲಿ ಹೇಳಿದ್ದೆ, ಕರ್ನಾಟಕದಲ್ಲಿ ಸಿವಿಲ್ ಪಿ ಸಿ ಮೇ ಎಂಡ್ ವರೆಗೆ ಅಥವಾ ಜೂನ್ ಫಸ್ಟ್ ವೀಕ್ ದಲ್ಲಿ ಕಾಲ್ಫಾರ್ಮ್ ಆಗೇ ಆಗುತ್ತೆ ಅಂತ ಹೇಳಿ ನಿಮ್ಮ ಸ್ಟಡಿಯನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಆಯ್ತು. ಇವತ್ತು ಜೂನ್ 5, 2026 ಇದೆ. ಇವತ್ತು ಫುಲ್ ನೋಟಿಫಿಕೇಶನ್ ಇರುವಂತದ್ದು ಬಿಟ್ಟಿದ್ದಾರೆ. ಸೊ ಈ ನೋಟಿಫಿಕೇಶನ್ ದಲ್ಲಿ ಏನೆಲ್ಲ ಇದೆ ಅದ್ರ ಬಗ್ಗೆ ಡಿಟೇಲ್ ಆಗಿ ಚರ್ಚೆಯನ್ನ ಮಾಡೋಣ. ಸೊ ಇದರಲ್ಲಿ ಮುಖ್ಯವಾಗಿ ನಾವು ಡಿಸ್ಕಷನ್ ಮಾಡುವಂತದ್ದು ಏನು ಅಂತಂದ್ರೆ, ಟೋಟಲ್ ಆಗಿರುವಂತಹ ಹುದ್ದೆಗಳ ಸಂಖ್ಯೆಯನ್ನ ನೋಡೋಣ. ಈಗಾಗಲೇ ನೀವು ನೋಟಿಫಿಕೇಶನ್ ಅನ್ನು ನೋಡಿರ್ತೀರಿ. ಇದರಲ್ಲಿ NHK ಅಂತಂದ್ರೆ ನಾನ್ HK ಏನಿದೆ ಅದರಲ್ಲಿ 3395 ಹುದ್ದೆಗಳಿದಾವೆ. ಆಮೇಲೆ HK ದಲ್ಲಿ 596 ಹುದ್ದೆಗಳು ಬಂದಾವೆ. ಆಮೇಲೆ ಇದರ ವಯೋಮಿತಿ ಇರುವಂತದ್ದು ನಾನು ಹೇಳಿದ ಪ್ರಕಾರ 1 ವರ್ಷ ಇನ್ನೂ ಹೆಚ್ಚಾಗಿದೆ. ಸೊ ನಾನು 32 ವರ್ಷದ ಒಳಗಡೆ ಇರುವಂತವ್ರು ಅಪ್ಲಿಕೇಶನ್ ಹಾಕಬಹುದು ಅಂತ ಹೇಳಿದ್ದೆ, ಬಟ್ 1 ವರ್ಷ ಹೆಚ್ಚಾಗಿದೆ. 18ರಿಂದ 33 ವರ್ಷ ಇರುವಂತವ್ರು ಜನರಲ್ ದವರು, ಆಮೇಲೆ OBC ದವರು 35ರವರೆಗೆ ಅಂತಂದ್ರೆ 18ರಿಂದ 35 ವರ್ಷ ಇರುವಂತವ್ರು ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಬಹುದು. ವಿದ್ಯಾರ್ಹತೆ ಇದಕ್ಕೆ PUC ಇರ್ತಕ್ಕಂಥದ್ದು ಇದೆ. PUC ಆಮೇಲೆ ಈಕ್ವಲೆಂಟ್ ಯಾರೆಲ್ಲ ಹಾಕಬಹುದು ಅದನ್ನು ಕೂಡ ಡಿಸ್ಕಷನ್ ಮಾಡೋಣ. ಅರ್ಜಿ ಪ್ರಾರಂಭವಾಗುವುದು, ಅಪ್ಲಿಕೇಶನ್ ನೀವು ಸಲ್ಲಿಸೋದು 8 ಜೂನ್ 2026ರಿಂದ ಇದೆ. ಎಲ್ಲಿವರೆಗೆ ಅಪ್ಲಿಕೇಶನ್ ಸಲ್ಲಿಸಬೇಕು ಅದನ್ನ ಮುಂದೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಸೊ ಈಗಲಾದ್ರೂ ಸೀರಿಯಸ್ ಆಗಿ ಸ್ಟಡಿಯನ್ನ ಮಾಡ್ರಿ. ಯಾರ್ದು ಕನಸಿದೆ ಹಾಕಿ ನಾವು ಕೂಡ ಡ್ರೆಸ್ ಹಾಕೊಂಡು ಒಂದು ಜಾಬ್ ಅನ್ನ ಮಾಡ್ಬೇಕನ್ನುವಂಥದ್ದು ಆಸೆಯನ್ನ ಇಟ್ಕೊಂಡಿರಿ. ನಾನು ಕೂಡ ಕರ್ನಾಟಕ ಪೊಲೀಸ್ ಆಗ್ಬೇಕು ಅಂತೇಳಿ ಈಗಲಿಂದಲೇ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ಏನ್ ಮಾಡ್ರಿ, ಸ್ಟಾರ್ಟ್ ಮಾಡ್ರಿ. ಓಕೆ, ಡಿಟೇಲ್ ಆಗಿ ನಾವು ನೋಟಿಫಿಕೇಶನ್ ದಲ್ಲಿ ಏನೈತಿ ಏನಿಲ್ಲ ಅದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಈಗ ಅದಕ್ಕಿಂತ ಮುಂಚೆ ಈ ಒಂದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರನ್ನ ನಡೆಸುವಂತಹ ನಿಮ್ಮೆಲ್ಲರಿಗೂ ಕೂಡ ನಮ್ಮಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಕೋರ್ಸ್ ಅವೈಲೇಬಲ್ ಐತಿ, ಕಂಪ್ಲೀಟ್ ಪ್ಯಾಕೇಜ್ ಅವೈಲೇಬಲ್ ಐತಿ. ಇದು ಓನ್ಲಿ ನಿಮ್ಗ 1000 ರುಪೀಸ್ ದಲ್ಲಿ ಕೊಡಾಕತ್ತೇವಿ. ಇದು ಆಕ್ಚುಲಿ 2000 ರುಪೀಸ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಇದೆ. ಇದನ್ನ ನಾವು ನಿಮ್ಗೆ 1000 ರೂಪಾಯಿದಲ್ಲಿ ಆಫರ್ ಫೀಸ್ ದಲ್ಲಿ ಕೊಡಾಕತ್ತೇವಿ. ಓನ್ಲಿ ಕೆಲವೇ ದಿನಗಳವರೆಗೆ ಈ ಆಫರ್ ಇದೆ. ಸೊ ಬೇಗನೆ ಏನ್ ಮಾಡಬಹುದು, ನೀವು ಈ ಒಂದು ನಂಬರ್ಗೆ 8861927838 ಸೊ ಈ ನಂಬರ್ಗೆ ಏನ್ ಮಾಡ್ರಿ, ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ, PC 2026 ಅಂತೇಳಿ. ಸೊ ಇದನ್ನ ನೀವು ಮೆಸೇಜ್ ಮಾಡಿದ ತಕ್ಷಣ ಈ ಒಂದು ಕೋರ್ಸ್ ಬಗ್ಗೆ ಡಿಟೇಲ್ ಆಗಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೇವಿ. ಆಮೇಲೆ ಎಲ್ಲಿ ಫೀಸ್ ಪೇಡ್ ಮಾಡ್ಬೇಕು, ಹೇಗೆ ಕ್ಲಾಸಸ್ಗಳು ಎಲ್ಲಿ ಇರ್ತಾವ ಅನ್ನೋದನ್ನ ನಾವು ನಿಮ್ಗೆ ಡಿಟೇಲ್ ಆಗಿ ವಾಟ್ಸ್ಆಪ್ ದಲ್ಲಿ ಅದ್ರ ಬಗ್ಗೆ ಹೇಳ್ತೇವಿ. ಸೊ ಇದರಲ್ಲಿ ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ದಲ್ಲಿ ನಿಮ್ಗ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಇರ್ತಾವು. ಯಾವ್ಯಾವ ಕ್ಲಾಸಸ್ ಗಳು ಇರ್ತಾವೋ, ಸಿಲೆಬಸ್ ದಲ್ಲಿ ಏನೇನ್ ಐತಿ ಅದನ್ನು ಕೂಡ ನಾವು ನೋಡೋಣ. ಅದೆಲ್ಲ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು, PDF ನೋಟ್ಸ್ ಗಳು ಇರ್ತಾವು, ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೇವಿ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಮತ್ತು ಮೆಂಟರ್ಶಿಪ್ ಇರ್ತಕ್ಕಂಥದ್ದು ಈ ಪ್ಯಾಕೇಜ್ ಅನ್ನ ಒಳಗೊಂಡಿರ್ತೈತಿ. ಟೋಟಲ್ ಆಗಿ 1000 ರುಪೀಸ್ ಅಲ್ಲಿ ಇಷ್ಟೆಲ್ಲ ನಿಮ್ಗೆ ಸಿಗಾಕತೈತಿ. ಇಷ್ಟು ಕಡಿಮೆ ಫೀಸ್ ದಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗಂಗಿಲ್ಲ. ಬೇಗನೆ ಈ ಒಂದು ನಂಬರ್ಗೆ ಮೆಸೇಜ್ ಅನ್ನ ಮಾಡ್ರಿ, PC 2026 ಅಂತೇಳಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಡೆಮೋ ಕ್ಲಾಸ್ ಗಳು ಕೂಡ ಇರ್ತವೆ. ಡೆಮೋ ಕ್ಲಾಸ್ ಅನ್ನ ನೋಡ್ಕೊಂಡು ನೀವು ಈ ಒಂದು ಕ್ಲಾಸಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದಾಗಿದೆ. ಸೊ ಈಗ ಇದರಲ್ಲಿ ನೋಟಿಫಿಕೇಶನ್ ದಲ್ಲಿ ಏನಿದೆ ಅನ್ನೋದನ್ನ ನಾವು ಏನ್ ಮಾಡೋಣ, ನೋಡ್ತಾ ಹೋಗೋಣ. ನೋಟಿಫಿಕೇಶನ್ ದಲ್ಲಿ ಏನಿದೆ ಅಂತೇಳಿ ನೋಟಿಫಿಕೇಶನ್ ದಲ್ಲಿ ಏನೆಲ್ಲ ಬಂದಿದೆ ಅನ್ನೋದನ್ನ ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಎಲ್ಲಿ ಹೋಗ್ತಿದ, ಯಾಕೆ ಹೋಗ್ತಾ ಇಲ್ಲ, ಬ್ಯಾಕ್ ಎಲ್ಲಿ ಹೋತು. ಸೊ ಇಲ್ಲಿ ನೋಟಿಫಿಕೇಶನ್ ನೀವು ನೋಡಬಹುದು ಈ ಒಂದು ಸ್ಕ್ರೀನ್ ಮೇಲೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಬೆಂಗಳೂರು ಈ ವತಿಯಿಂದ ಇವತ್ತು ಬಂದಿರುವಂತಹ ಒಂದು ನೋಟಿಸ್ ಇದೆ. ಇದು 5 ಜೂನ್ 2026. ಸೊ ಇದರಲ್ಲಿ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಇದು ಅಧಿಸೂಚನೆ ಪ್ರಕಟ ಆಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3395 ಹುದ್ದೆಗಳ ನೇರ ನೇಮಕಾತಿ ಬಗ್ಗೆ ಇಲ್ಲಿ ನೋಟಿಫಿಕೇಶನ್ ಈಗಾಗಲೇ ಬಂದಿದೆ.
ಇದರಲ್ಲಿ ಇಂಪಾರ್ಟೆಂಟ್ ಏನೆಲ್ಲ ಇದೆ ಅನ್ನೋದನ್ನ ನೋಡೋಣ. ಸೊ ಇಲ್ಲಿ ವೇತನ ಶ್ರೇಣಿಯನ್ನ ಕೊಟ್ಟಾರೆ. ವೇತನ ಶ್ರೇಣಿ 37,500ರಿಂದ 76,100 ರೂಪಾಯಿವರೆಗೆ ಸ್ಯಾಲರಿ ಇರ್ತಕ್ಕಂಥದ್ದು ಈ ಒಂದು ರೇಂಜ್ ಇದು ವೇತನ ಶ್ರೇಣಿ ಅಂತ ಹೇಳ್ತಿರ್ತೀವಿ. ಸೊ ಇದು ನಿಮ್ಮ ಸ್ಟಾರ್ಟಿಂಗ್ ಬೇಸಿಕ್ ಆಗಿರ್ತೈತಿ. ನೀವು ಸಿವಿಲ್ PC ಅಪಾಯಿಂಟ್ ಆದ್ಮೇಲೆ ನಿಮ್ಮ ಬೇಸಿಕ್ ಸ್ಯಾಲರಿ ಇಷ್ಟ ಇರ್ತಾ ಇದೆ. ಸೊ 37,500 ರೂಪಾಯಿ. ಸೊ ಫಸ್ಟ್ ಸ್ಯಾಲರಿ ಒಂದು 47ರವರೆಗೆ ನಿಮ್ಗೆ ಸ್ಯಾಲರಿ ಬರ್ಬೋದು. ಓಕೆ, 47ರವರೆಗೆ ಹೆಚ್ಚು ಕಡಿಮೆ ಒಂದು 47,000ವರೆಗೆ ನಿಮ್ಗೆ ಸ್ಯಾಲರಿ ಬರ್ತೈತಿ. ಫಸ್ಟ್ ಸ್ಯಾಲರಿ ಇಷ್ಟು ಬರ್ತೈತಿ ನಿಮ್ಗೆ. ಇದರಲ್ಲಿ DA ಅದು ಇದು ಇರ್ತೈತಿ, ಅದೆಲ್ಲ ಕೂಡಿಸ್ಕೊಂಡು ಇಷ್ಟು ನಿಮ್ಗೆ ಬರ್ತೈತಿ. ಇಲ್ಲಿ ಹುದ್ದೆಗಳು ಎಷ್ಟೆಷ್ಟು ಇದಾವು? ಪುರುಷರಿಗೆ 2,266, ಮಹಿಳೆಯರಿಗೆ 755 ಇದಾವು. ಸೊ ಬಹಳ ಒಳ್ಳೆಯ ಒಂದು ಪೋಸ್ಟ್ ಗಳಿದಾವೆ ಈ ಸಲ. ಆಮೇಲೆ ಸೇವಾ ನಿರತ ಅಂತಂದ್ರೆ ಆಲ್ರೆಡಿ ಸೇವೆಯಲ್ಲಿ ಇರುವಂತವರಿಗೆ 257, ಸೇವಾ ನಿರತ ಮಹಿಳೆಯರಿಗೆ 82, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 35 ಹುದ್ದೆಗಳು ಇಲ್ಲಿ ಇದಾವೆ. ಸೊ ಹೀಗೆ ಟೋಟಲ್ ಆಗಿ 3,395 ಹುದ್ದೆಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಓಕೆ, ರೈಟ್. ಸೊ ಇಲ್ಲಿ ಡಿಟೇಲ್ ಆಗಿ ಮತ್ತೆ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಇದಾವ ಅನ್ನೋದನ್ನ ನೋಡೋಣ. ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ತೈತಿ? PUC ಆಗಿರ್ಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರತಕ್ಕಂಥವ್ರು ಈ ಒಂದು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಇಲ್ಲಿ ನೋಡ್ರಿ ಯಾವ್ಯಾವ ಅರ್ಹತೆಯನ್ನ ಕೊಟ್ಟಾರು. ಡಿಟೇಲ್ ಆಗಿ ಇದ್ರ ಬಗ್ಗೆ ಹೇಳಕತ್ತೇನಿ. ವಿಡಿಯೋ ಒಂದ್ ಸ್ವಲ್ಪ ದೊಡ್ಡದಾಗಬಹುದು, ಬಟ್ ಕಂಪ್ಲೀಟ್ ಆಗಿ ನೋಡ್ರಿ. CBSE ಇಲಾಖೆ, CBSE ಮತ್ತು ISC ಮಂಡಳಿಯು ನಡೆಸುವ ಕ್ಲಾಸ್ 12ನೇ ಪರೀಕ್ಷೆ ಪಾಸ್ ಆಗಿದ್ರೆ ನೀವು ಅಪ್ಲಿಕೇಶನ್ ಆಗಬಹುದು. ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 12 ಪರೀಕ್ಷೆ ಅದು ಕೂಡ ನಡೀತೈತಿ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ಗಳು ಅಥವಾ HSC ಅನ್ನುವಂತಹ ಕೋರ್ಸ್ ನೀವು ಪಾಸ್ ಆಗಿದ್ರೆ ಅವರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. 2 ವರ್ಷಗಳ ITI ಕೋರ್ಸ್ ಅಭ್ಯರ್ಥಿಗಳು NIOS ವತಿಯಿಂದ ಅಂದ್ರೆ ITI ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು NIOS ನ ವತಿಯಿಂದ ನಡೆಸುವ ಒಂದು ಭಾಷೆ ಕೋರ್ಸ್ ಮತ್ತು ಒಂದು ಶೈಕ್ಷಣಿಕ ವಿಷಯದಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿಯು ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣ ಆಗಿದ್ರೆ ಅವರು PUC ಗೆ ತತ್ಸಮಾನ ಅಂತ ಹೇಳ್ತಾ ಇದಾರೆ. NIOS ಅನ್ನುವಂತ ಸರ್ಟಿಫಿಕೇಟ್ ITI ಅವರ ಹತ್ರ ಇತ್ತು ಅಂತಂದ್ರೆ ಅವರು ಅಪ್ಲಿಕೇಶನ್ ಸಲ್ಲಿಸಬಹುದು. ಓಕೆ, ಆಮೇಲೆ ಸರ್ಕಾರದ ಆದೇಶ ಸಂಖ್ಯೆ ED-19 ಇದರಲ್ಲಿ ಕರ್ನಾಟಕ ರಾಜ್ಯ ವೃತ್ತಿ ಶಿಕ್ಷಣ ಕೋರ್ಸ್ ಅಂತಂದ್ರೆ JOC ಆಗಿರ್ತಕ್ಕಂಥವ್ರು PUC ಗೆ ತತ್ಸಮಾನವೆಂದು ಈ ಕೆಳಗಿನ ಅಂಶಗಳಿಗೆ ಮಾತ್ರ ಪರಿಗಣಿಸಲಾಗ್ತಾ ಇದೆ. JOC ಆಗಿರ್ತಕ್ಕಂಥವ್ರ ಬಗ್ಗೆ ಇದೆ. ಈಗಾಗಲೇ ಇದ್ರ ಬಗ್ಗೆ ಡಿಟೇಲ್ ಆಗಿ ಹೇಳಿ ನಾನು ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೆ. ಸೊ ಇಲ್ಲಿ ನೋಡ್ರಿ, ಅನುಕಂಪ ಆಧಾರದ ಮೇಲೆ ನೇಮಕಾತಿ ನೀಡುವ ಹಾಗೂ ಈಗಾಗಲೇ ನೇಮಕಾತಿ ಹೊಂದಿ ಆದೇಶ ನಿರೀಕ್ಷೆಯಲ್ಲಿರುವ ವಿದ್ಯಾರ್ಥಿಗಳಿಗೆ JOC PUC ಗೆ ತತ್ಸಮಾನ ಅಂತ ಮಾಡ್ತಾರೆ. ಅಂದ್ರೆ JOC ನಿಮ್ಮದ ಆಗಿತ್ತು, ಅನುಕಂಪ ಆಧಾರದ ಮೇಲೆ ನಿಮ್ಗೆ ತೊಳಕತ್ತಿದ್ರು ಅಂತಂದ್ರ ನಿಮ್ಗ JOC ಇದ್ದದ್ದು PUC ಗೆ ಸಮಾನ ಅಂತ ಮಾಡ್ತಾರೆ. ಬಟ್ ನೀವು ಡೈರೆಕ್ಟ್ ಆಗಿ ಏನ್ ಅಪ್ಲಿಕೇಶನ್ ಹಾಕಾಗತ್ತೀರಿ ಅಂತವ್ರಿಗೆ JOC ಅಲ್ಲ ಅಂತ ಹೇಳ್ತಾ ಇದಾರೆ. ಆಮೇಲೆ PUC ಅಥವಾ JOC ಅಂಕಗಳನ್ನು ಪರಿಗಣಿಸಿದೆ ಕೇವಲ ಸ್ಪರ್ಧಾತ್ಮಕ ಅಂದ್ರೆ PUC ಅಥವಾ JOC ಅಂಕಗಳನ್ನು ಪರಿಗಣಿಸದೆ ಐತದ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಗಣಿಸಿ ಉದ್ಯೋಗಕ್ಕೆ ಆಯ್ಕೆ ಮಾಡುವುದಾದರೆ JOC ಯನ್ನು PUC ಗೆ ತತ್ಸಮಾನವೆಂದು ಕನಿಷ್ಠ ಶೈಕ್ಷಣಿಕ ಅರ್ಹತೆಯಾಗಿ ಪರಿಗಣಿಸ್ತಾರೆ. ಅಂತಂದ್ರೆ ಈಗಾಗಲೇ ಪರೀಕ್ಷೆ ಇರುವಂತದ್ದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆನ ಡಿಪೆಂಡ್ ಆಗಿರ್ತೈತಿ. ಯಾವುದೇ ರೀತಿ ಇರುವಂತಹ JOC ಅಂಕಗಳು ಅಥವಾ PUC ಅಂಕಗಳನ್ನ ಅವರು ಆಡ್ ಮಾಡಂಗಿಲ್ಲ. ಹಾಗಾಗಿ JOC ಇರ್ತಕ್ಕಂಥವ್ರು ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಈ ಅಪ್ಲಿಕೇಶನ್ ಅವರು ಕೂಡ ಸಲ್ಲಿಸಬಹುದು. ಆಮೇಲೆ ಇಲ್ಲಿ 3 ವರ್ಷಗಳ ಡಿಪ್ಲೊಮಾ ವಿದ್ಯಾರ್ಥಿ ಆಗಿತ್ತು ಅಂತಂದ್ರ PUC ವಿದ್ಯಾರ್ಥಿ ತತ್ಸಮಾನವೆಂದು ಈ ಕೆಳಗಿನ ಅಂಶಗಳಿಗೆ ಅವರು ಪರಿಗಣಿಸ್ತಾರೆ. ನೇರ ನೇಮಕಾತಿ ಅಥವಾ ಅನುಕಂಪದ ಆಧಾರದ ನೇಮಕಾತಿ ಹೊಂದಲು ಮತ್ತು ಉನ್ನತ ಶಿಕ್ಷಣ ಪಡೆಯಲು ತಾಂತ್ರಿಕ ಶಿಕ್ಷಣ ಇಲಾಖೆಯು 3 ವರ್ಷಗಳ ಡಿಪ್ಲೊಮಾ ಶಿಕ್ಷಣವನ್ನು PUC ಗೆ ತತ್ಸಮಾನವೆಂದು ಪರಿಗಣಿಸುವುದು. ಇಲ್ಲಿ ಅನುಕಂಪ ಆಧಾರದ ಮೇಲೆ ಇತ್ತು ಅಂತಂದ್ರೆ ಪರಿಗಣಿಸ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ. 2015ಕ್ಕಿಂತ ಹಿಂದಿನ ವರ್ಷದಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯ 3 ವರ್ಷಗಳ ಡಿಪ್ಲೊಮಾ ಉತ್ತೀರ್ಣರಾದ ವಿದ್ಯಾರ್ಥಿಗಳು KPSC ಇಂದ ನಡೆಸುವ ಇಲಾಖಾ ಪರೀಕ್ಷೆಗಳ ಜೊತೆಗೆ ಕನ್ನಡ ಭಾಷಾ ಪರೀಕ್ಷೆಯನ್ನು ತೇರ್ಗಡೆ ಹೊಂದುವುದು ಅಂತ ಹೇಳಿ ಅವರು ಕೊಡ್ತಾರೆ. ಸೊ 2015ಕ್ಕಿಂತ ಮುಂಚೆ ಅವರು ಯಾವುದು ಈ ಒಂದು ಕೋರ್ಸ್ ಅನ್ನ ಮಾಡಿದ್ರು ಅಂತಂದ್ರ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ಅವರು KPSC ಇಂದ ಏನ್ ಮಾಡ್ಬೇಕು, ಒಂದು ಕನ್ನಡ ಭಾಷೆ ಪರೀಕ್ಷೆನ ತೇರ್ಗಡೆ ಹೊಂದಿರ್ಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಮಾಹಿತಿ ಇರ್ತಕ್ಕಂಥದ್ದಿದೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು
ನಿಗದಿತ ವಿದ್ಯಾರ್ಥಿ ಪಡೆಯಲು ಪರೀಕ್ಷೆ ಬರೆದು ಫಲಿತಾಂಶಕ್ಕೆ ಕಾಯುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹರಾಗಿರುವುದಿಲ್ಲ. ಅಂತಂದ್ರೆ ನೀವು PUC ಗೆ ಎಕ್ಸಾಮ್ ಆಗೈತಿ, ನಿಮ್ದು ಇನ್ನ ರಿಸಲ್ಟ್ ಬಂದಿಲ್ಲ, ವೇಟ್ ಮಾಡಕತ್ತೀರಿ ಅಂತವ್ರು ಹಾಕಂಗಿಲ್ಲ. ನಾ ಪಾಸ್ ಆಗತ್ತೇನೆ ಅಂತ ಕೆಲವೊಬ್ರು ಹಾಕ್ತಾರ, ಅಂತವ್ರು ಕನ್ಸಿಡರ್ ಮಾಡಂಗಿಲ್ಲ. ಮೇಲಿನ ವಿದ್ಯಾರ್ಥಿಯ ಹೊರತುಪಡಿಸಿ ಬೇರೆ ಯಾವ ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದಿಲ್ಲ. ಇಲ್ಲೇನ್ ಮೇಲೆ ಹೇಳಾರ ಅವ ವಿದ್ಯಾರ್ಥಿ ಇರಬೇಕು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗಾಗಿ ಎಲ್ಲ ಅಭ್ಯರ್ಥಿಗಳು PUC 12ನೇ ತರಗತಿ ಮತ್ತು ತತ್ಸಮಾನ ಪರೀಕ್ಷೆ ಅಂಕಪಟ್ಟಿಯನ್ನು ಅವ್ರ ಹತ್ರ ಇರಬೇಕು. ಓಕೆ, ಸೊ ಇದಿಷ್ಟು ಮಾಹಿತಿ ಇದ್ರ ಬಗ್ಗೆ ಇತ್ತು. ಆಮೇಲೆ ಇದೇನೈತಿ, ಸರ್ಕಾರಿ ಅಧಿಸೂಚನೆ ಸಂಖ್ಯೆ, ಕನ್ನಡ ಭಾಷಾ ಪರೀಕ್ಷೆಗಾಗಿ ಸರ್ಕಾರಿ ಅಧಿಸೂಚನೆ ಸಂಖ್ಯೆ. ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLC ಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ಉತ್ತೀರ್ಣರಾಗಿದ್ರ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡತಕ್ಕದ್ದು ಎಂದು ಆದೇಶಿಸಲಾಗಿದೆ. ಅಂದ್ರೆ ನೀವು 10th ದಲ್ಲಿ ಅಥವಾ ಅದಕ್ಕಿಂತ ಮುಂದಿನ ಒಂದು ವಿದ್ಯಾರ್ಥಿಯಲ್ಲಿ ಕನ್ನಡ ಭಾಷೆಯನ್ನ ಫಸ್ಟ್ ಲ್ಯಾಂಗ್ವೇಜ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ನೀವು ಅಭ್ಯಾಸ ಮಾಡಿದ್ರಂತಂದ್ರ ನೀವು ಕನ್ನಡ ಕಡ್ಡಾಯ ಪರೀಕ್ಷೆ ಬರೆಯುವ ಅವಶ್ಯಕತೆ ಇಲ್ಲ. ಓನ್ಲಿ ಒಂದು GK ಪೇಪರ್ ಅನ್ನ ಬರಿಬೇಕಾಗ್ತತಿ. ಆಮೇಲೆ KPSC ಇಂದ ನಡೆಸುವಂತಹ ಕಡ್ಡಾಯ ಕನ್ನಡ ಪರೀಕ್ಷೆ ಕೂಡ ನೀವು ಪಾಸ್ ಆಗಿದ್ರಿ ಈ ಹಿಂದೆ ಅಂತವ್ರು ಕೂಡ ಕನ್ನಡ ಕಡ್ಡಾಯ ಪರೀಕ್ಷೆಯನ್ನ ಬರೆಯುವಂತ ಅವಶ್ಯಕತೆ ಇರಂಗಿಲ್ಲ. ಈಗ ಇಂಗ್ಲಿಷ್ ಮೀಡಿಯಂದವ್ರು ಇರ್ತಾರೆ ಕೆಲವೊಂದಿಷ್ಟು, ಅಂತವ್ರು ಈ ಒಂದು ಎಕ್ಸಾಮ್ ಅನ್ನ ಬರಿಬೇಕಾಗ್ತೈತಿ. ಉಳಿದಿರ್ತಕ್ಕಂತ ಕನ್ನಡ ಮೀಡಿಯಂದವ್ರು ಇದ್ರಂತಂದ್ರೆ ಯಾವುದೇ ರೀತಿ ಇರುವಂತಹ ಪ್ರಾಬ್ಲಮ್ ಇದರಲ್ಲಿ ಬರಂಗಿಲ್ಲ. ಆಮೇಲೆ ಇದರಲ್ಲಿ ಕನ್ನಡ ಕಡ್ಡಾಯ ಪರೀಕ್ಷೆಯಲ್ಲಿ 150 ಅಂಕಗಳದ್ದು ಒಂದು ಪ್ರಶ್ನೆ ಪತ್ರಿಕೆ ಇರ್ತೈತಿ. ಅದರಲ್ಲಿ 50 ಅಂಕಗಳು ಪಡೆದ್ರೆ ನೀವು ಎಲಿಜಿಬಲ್ ಆಗ್ತೀರಿ. ವಯೋಮಿತಿಯನ್ನ ನೋಡಿದ್ರೆ ಇಲ್ಲಿ ಕನಿಷ್ಠ 18 ವರ್ಷ, ನಿಮಗೆ ಈಗಾಗಲೇ ಹೇಳಿದ ಹಾಗೆ 18 ವರ್ಷನ ಕೊಟ್ಟಾರಿಲ್ಲಿ. ಈ ಕೆಳಗಿನ ಗರಿಷ್ಠ ವಯೋಮಿತಿಯನ್ನು ಮೀರಬಾರದು. ಆದೇಶ ಸಂಖ್ಯೆ 2026ರಲ್ಲಿ ನಿರ್ದೇಶಿಸಿದಂತೆ ಒಂದು ಬಾರಿಗೆ ಅನ್ವಯವಾಗುವಂತೆ ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ವಯೋಮಿತಿ ಎಷ್ಟೆಷ್ಟಿದೆ ಅಂತೇಳಿ. ಸೊ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಸಾಮಾನ್ಯ ಅರ್ಹತೆ ಅಭ್ಯರ್ಥಿ ಅಂದ್ರೆ ಜನರಲ್ ದವರಿಗೆ 33 ವರ್ಷದವರೆಗೆ, ಅಂದ್ರೆ 18ರಿಂದ 33 ವರ್ಷ ಒಳಗಡೆ ನೀವು ಹಾಕಬಹುದು. ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1, 2, 2B, 2A, 2B ಆಮೇಲೆ ಥರ್ಡ್ ಬಿ ಎಲ್ಲ ಅಭ್ಯರ್ಥಿಗಳು 35 ವರ್ಷ ಒಳಗಡೆ ಇದ್ರೂ ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಆಮೇಲೆ ಇಲ್ಲಿ ಅರಣ್ಯ ಪ್ರದೇಶದಲ್ಲಿರುವಂತಹ ಅಭ್ಯರ್ಥಿಗಳಿಗೆ 38 ವರ್ಷದವರೆಗೆ ಇಲ್ಲಿ ಕೊಟ್ಟಾರ. ಆಮೇಲೆ ಸೇವಾ ನಿರತದವರಿಗೆ ಇಲ್ಲಿ 38 ಇದೆ ಸಾಮಾನ್ಯ ಅಭ್ಯರ್ಥಿದವರಿಗೆ. ಆಮೇಲೆ OBC ದವರಿಗೆ 40 ವರ್ಷವನ್ನ ಇಲ್ಲಿ ವಯೋಮಿತಿಯಲ್ಲಿ ಸಡಿಲಿಕೆ ಸಿಕ್ಕಿದೆ. ಓಕೆ, ಕಾನ್ಸ್ಟೇಬಲ್ ಹುದ್ದೆಗೆ 5 ವರ್ಷಗಳ ಸೇವೆಯನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಪೂರೈಸಿರ್ಬೇಕು. ಅಂದ್ರೆ ಇಲ್ಲಿ ಸೇವಾ ನಿರತ ಆದವರು 5 ವರ್ಷ ಸೇವೆಯನ್ನ ಮಾಡಿರ್ಬೇಕು ಅಂತ ಹೇಳಿದೆ. ರೈಟ್. ಸೊ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಏನೈತಿ, ವೆಬ್ಸೈಟ್ ಐತಿ. ಈ ವೆಬ್ಸೈಟ್ ಗೆ ಹೋಗಿ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. cetonline.karnataka.gov.in/KEA ಇಲ್ಲಿ ಹೋಗಿನ ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದಾಗಿದೆ. ಅಭ್ಯರ್ಥಿಗಳು ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವ್ದಾದ್ರೂ ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸತಕ್ಕದ್ದು. ಸೊ ಇಲ್ಲಿ ಬಹಳಷ್ಟು ಘಟಕಗಳು ಇರ್ತಾವ. ಘಟಕ ಅಂದ್ರ ಜಿಲ್ಲೆಗಳು ಇರ್ತಾವ. ನಮ್ದು ಬೆಳಗಾವಿ ಇರ್ತೈತಿ, ಬೆಳಗಾವಿ ಇರ್ತೈತಿ, ಆಮೇಲೆ ಹಾವೇರಿ ಇರ್ತೈತಿ, ಗದಗ. ಸೊ ಇಲ್ಲಿ ಬೇರೆ ಬೇರೆ ಇರ್ತಾವು. ಸೊ ಅಂತದ್ರಲ್ಲಿ ಒಂದು ಮಾತ್ರ ಏನ್ ಮಾಡ್ಬಹುದು, ನೀವು ಅಪ್ಲಿಕೇಶನ್ ಅನ್ನ ಸಲ್ಲಿಸಬಹುದು. ಓಕೆ, ಒಂದು ಘಟಕಕ್ಕೆ ಮಾತ್ರ ಏನ್ ಮಾಡ್ಬೇಕು ಆಗ್ತೈತಿ, ಇಲ್ಲಿ ಅಪ್ಲಿಕೇಶನ್ ಅನ್ನ ಸಲ್ಲಿಸಬೇಕಾಗ್ತೈತಿ. ಅರ್ಜಿ ಸಲ್ಲಿಸಲು ನೋಡ್ರಿ ಯಾವ ಡೇಟ್ ಐತಿ, ಈ ಡೇಟ್ ಅನ್ನ ನೆನಪಿಟ್ಕೊಳ್ರಿ. ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಹೇಳ್ರಿ. ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಬೇಕಾಗ್ತೈತಿ. ನೀವು ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ, ಆಮೇಲೆ ಗ್ರಾಮೀಣ ಮಾಧ್ಯಮದವ್ರಾಗಿದ್ರ ಅಂತಂದ್ರೆ ಗ್ರಾಮೀಣವನ್ನ ಏನ್ ಮಾಡ್ರಿ, ತೆಗೆಸ್ಕೊಂಡ್ ಇಟ್ಕೊಳ್ರಿ. ಇದೆಷ್ಟು ಇರ್ಬೇಕು. ಆಮೇಲೆ ನೆಕ್ಸ್ಟ್ ಏನಿರ್ಬೇಕು, ಮುಖ್ಯವಾಗಿ ಕಾಸ್ಟ್ ಇನ್ಕಮ್ ಇರ್ಬೇಕಾಗ್ತೈತಿ, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್. ಇವು ಎಲ್ಲಾ ಏನು ಅಂತಂದ್ರ ಯಾವ ಡೇಟಿನ ಒಳಗಡೆ ಇರ್ಬೇಕು ಅಂತಂದ್ರ 3/7/2026 ಒಳಗಡೆನೆ ಇರ್ಬೇಕು. ಈ ಡೇಟದ ಒಳಗಡೆನೆ ಇವೆಲ್ಲ ಮಾರ್ಕ್ಸ್ ಕಾರ್ಡ್ ಆಗಿರ್ಬಹುದು, ಕನ್ನಡ ಮಾಧ್ಯಮ, ಗ್ರಾಮೀಣ, ಕಾಸ್ಟ್ ಇನ್ಕಮ್ ಎಲ್ಲ ಇದ್ರ ಒಳಗಡೆನೆ ಇರ್ಬೇಕು. ಇದು ಡೇಟ್ ಆದ್ಮೇಲೆ ಇರಬಾರ್ದು. ಓಕೆ, ಅರ್ಜಿ ಹಾಕಾಕ ಸ್ಟಾರ್ಟ್ ಯಾವಾಗ ಆಗ್ತೈತಿ, 8 ಜೂನ್ 2026ರಿಂದ ಸ್ಟಾರ್ಟ್ ಆಗ್ತೈತಿ. 3 ಜುಲೈ 2026 ಇದು ಕೊನೆಗೂ ಆಗ್ತೈತಿ. ಅರ್ಜಿಯ ಫೀಸ್ ಅನ್ನ
ಕೊನೆಯದಾಗಿ ಸಲ್ಲಿಸಲು 4 ಜುಲೈ 2026 ಇಲ್ಲಿ ಏನ್ ಮಾಡ್ಯಾರ ಅವರು ಕೊಟ್ಟಾರ. ಓಕೆ, ಸೊ ತಿಳಿಯಾಕತೈತಿ ಎಲ್ಲ ಏನೇನೈತಿ ಡಿಟೇಲ್ ಆಗಿ ನೋಡ್ಕೊಡ್ರಿ. ವಿಡಿಯೋನ ಸೇವ್ ಮಾಡ್ಕೊಡ್ರಿ. ಇಷ್ಟ ಆಗತ್ತಿತ್ತು ಅಂತಂದ್ರ ಬೇಗನೆ ಲೈಕ್ ಮಾಡ್ರಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಡ್ರಿ. PC ಬಗ್ಗೆ ಬಹಳಷ್ಟು ಮಾಹಿತಿ ಈಗ ನಮ್ಮ ಚಾನೆಲ್ ದಲ್ಲಿ ಬರ್ತಾ ಹೋಗ್ತವೆ. ತರಬೇತಿ ಖಾಯಂ ಪೂರ್ವ ಮತ್ತು ವೇತನ ಶ್ರೇಣಿ ಬಗ್ಗೆ ಕೊಟ್ಟಾರ. ಸೊ ಫಸ್ಟ್ ನಿಮ್ಮ ವೇತನ ಶ್ರೇಣಿ 37,500 ಇರ್ತೈತಿ. ಇದಕ್ಕೆ DA ಅದು ಕೂಡಿಸ್ತಾರ. ಸೊ ಒಂದು 45ರಿಂದ 47,000 ರೂಪಾಯಿ ಆಗ್ತೈತಿ. ಒಂದ್ ವರ್ಷ ಆದ್ಮೇಲೆ ಫಸ್ಟ್ ಇನ್ಕ್ರಿಮೆಂಟ್ ನಿಮ್ದು 900 ರೂಪಾಯಿ ಇದೆ. 900 ರೂಪಾಯಿ ಹಿಂಗ ಜಂಪ್ ಅಂತ ಹೋಗ್ತತಿ. ಪಿಂಚಣಿ ಸೌಲಭ್ಯ ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂಥದ್ದು ಇಲ್ಲ. ನಿಮ್ಗ NPS ಸಿಸ್ಟಮ್ ಇರ್ತಕ್ಕಂಥದ್ದು ಇರ್ತೈತಿ. ಅಂದ್ರೆ ನಿಮ್ ಸ್ಯಾಲ್ರಿ ಎಷ್ಟು ಇರ್ತೈತಿ ಅಷ್ಟು ಆ ಸ್ಯಾಲ್ರಿಯ 10% ಕಟ್ ಮಾಡಿ ಜಮಾ ಮಾಡ್ಕೊಂತ ಹೋಗ್ತಾರ. ಸಾಮಾನ್ಯ ಅಭ್ಯರ್ಥಿಗಳಿಗೆ ಫೀಸ್ ನೋಡ್ರಿ ಇಲ್ಲಿ 2A 2B 3A 3B ದವರಿಗೆ 750 ರೂಪಾಯಿ ಫೀಸ್ ಇದೆ. ಓಕೆ, ಆಮೇಲೆ SC ST ಮತ್ತು ಪ್ರವರ್ಗ 1 ಹಾಗೂ ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳು ಅವರಿಗೆ 500 ರೂಪಾಯಿ ಫೀಸ್ ಇದೆ. ಪಾವತಿಸುವ ಶುಲ್ಕವನ್ನು ಹಿಂದಿರುಗಿಸಲಾಗೋದಿಲ್ಲ. ಒಂದ್ಸಲ ನೀವು ಫೀಸ್ ಅನ್ನ ಪೇಡ್ ಮಾಡಿದ್ರ ಅಂತಂದ್ರ ಮತ್ ನಿಮ್ಗೆ ಹೊಳೆ ಕೊಡಂಗಿಲ್ಲ ಅಂತ ಹೇಳ್ತಾರ ಅವ್ರು. ಲಿಖಿತ ಪರೀಕ್ಷಾ ವಿಧಾನ ಏನೈತಿ ಇಲ್ಲಿ ಆಫ್ಲೈನ್ OMR ಮಾದರಿ ಒಳಗನ ಏನ್ ಮಾಡ್ತಾರು ನಿಮ್ಗ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರ. ಆಫ್ಲೈನ್ OMR ಇರ್ತಕ್ಕಂಥದ್ದು ಇರ್ತೈತಿ. ಇದು ಲಿಖಿತ ಪರೀಕ್ಷೆ ಇರ್ತೈತಿ. ಆಯ್ದ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸಲಾಗ್ತಾ ಇದೆ. ಆಮೇಲೆ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳಲ್ಲಿ ಎಕ್ಸಾಮ್ ಇರ್ತಕ್ಕಂಥದ್ದು ನಡೆಸ್ತಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ಪ್ರವೇಶ ಪತ್ರವನ್ನ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಹೋಗ್ಬೇಕಾಗ್ತೈತಿ. ಆಮೇಲೆ ಒಂದು ಗುರುತಿನ ಚೀಟಿ ತಗೊಂಡು ಹೋಗ್ಬೇಕಾಗ್ತೈತಿ. ಏನೇನು ಗುರುತಿನ ಚೀಟಿ, ಪ್ಯಾನ್ ಕಾರ್ಡ್ ಇರಬೇಕು, ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಅಥವಾ ಪಾಸ್ಪೋರ್ಟ್, ವೋಟರ್ ID, ಸರ್ಕಾರಿ ನೌಕರರ ID ಇದ್ರೊಳಗೆ ಯಾವ್ದಾರ ಒಂದು ID ಒರಿಜಿನಲ್ ತಗೊಂಡು ಹೋಗ್ಬೇಕಾಗ್ತೈತಿ ನೀವು ಯಾವಾಗ ಪರೀಕ್ಷೆಗೆ ಹೋಗ್ತಿರ್ತಾರಲ್ಲ ಆ ಟೈಮ್ದಲ್ಲಿ ಇದು. ಓಕೆ, ಆಮೇಲೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರ್ತೈತಿ, ಸಾಮಾನ್ಯ ಜ್ಞಾನ. ಸೊ ಇದನ್ನೆಲ್ಲ ನೀವು ಓದ್ಕೋಬೇಕಾಗ್ತೈತಿ ನೋಡ್ರಿ. ಇಲ್ಲಿ ಲಿಖಿತ ಪರೀಕ್ಷೆ ಇರ್ತೈತಿ. ಒಂದ್ ಎಕ್ಸಾಮ 100 ಕ್ವಶನ್ ಇರ್ತಾವು, 100 ಮಾರ್ಕ್ಸ್ ಇರ್ತಾವು. 1.5 ಗಂಟೆ ಟೈಮ್ ಇರ್ತೈತಿ. ನಿಮ್ಗ 90 ನಿಮಿಷ ಟೈಮ್ ಇರ್ತೈತಿ. ಸೊ ಇದರಲ್ಲಿ ಏನೇನ್ ಇರ್ತೈತಿ, ಸಾಮಾನ್ಯ ಜ್ಞಾನ ಇರ್ತೈತಿ, ವಿಜ್ಞಾನ, ಭೂಗೋಳ, ಇತಿಹಾಸ, ಭಾರತದ ಸಂವಿಧಾನ, ರಾಷ್ಟ್ರೀಯ ಸ್ವಾತಂತ್ರ್ಯ ಚಳುವಳಿ ಇದು ಹಿಸ್ಟ್ರಿ ಒಳಗ್ ಬರ್ತೈತಿ. ಆಮೇಲೆ ಮಾನಸಿಕ ಸಾಮರ್ಥ್ಯ ಇರ್ತೈತಿ ಮತ್ತು ನೈತಿಕ ಶಿಕ್ಷಣ ಒಳಗೊಂಡಿರುವಂತಹ ಸಾಮಾನ್ಯ ಅಧ್ಯಯನ ಈಸಿ ಇರ್ತಕ್ಕಂಥದ್ದು ಇರ್ತೈತಿ. ಮುಖ್ಯವಾಗಿ ನೀವು ಓದ್ಬೇಕಾಗಿರುವಂತದ್ದು ಯಾವುದು, ಇತಿಹಾಸ, ಭೂಗೋಳ, ಆಮೇಲೆ ವಿಜ್ಞಾನ, ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಇದರಲ್ಲಿ ಪ್ರಚಲಿತ ಘಟನೆಗಳು ಅಂತ ಯಾವುದೇ ರೀತಿ ಇರುವಂತದ್ದು ಇದರಲ್ಲಿ ಇಲ್ಲ, ಬಟ್ ಆದ್ರೂ ಕೂಡ ಕರೆಂಟ್ ಅಫೇರ್ಸ್ ಅನ್ನ ನೀವು ನೋಡ್ಕೊಂಡು ಹೋಗ್ರಿ. ಆಮೇಲೆ ಇಲ್ಲಿ ಮಾನಸಿಕ ಸಾಮರ್ಥ್ಯ ಏನೈತಿ, ಇದರಿಂದ ಒಂದು 8ರಿಂದ 10 ಕ್ವಶನ್ಸ್ ಗಳು ಬರ್ತಾವ. ಉಳಿದಿರುವಂತದ್ದು ಎಲ್ಲಗಳು ಇಂಪಾರ್ಟೆಂಟ್ ಇರ್ತೈತಿ, ಬಹಳ ಡಿಟೇಲ್ ಆಗಿ ಓದ್ಬೇಕಾಗ್ತೈತಿ. ಇದರಲ್ಲಿ ಭೂಗೋಳ, ಭಾರತದ ಭೂಗೋಳ ಮತ್ತು ಕರ್ನಾಟಕ ಭೂಗೋಳ, ಇತಿಹಾಸದಲ್ಲಿ ಕರ್ನಾಟಕ ಇತಿಹಾಸ, ಭಾರತದ ಇತಿಹಾಸ, ಸೈನ್ಸ್ ದಲ್ಲಿ ಜಿಯೋಗ್ರಫಿ ಬಹಳಷ್ಟು, ಸೈನ್ಸ್ ದಲ್ಲಿ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಬಹಳಷ್ಟು ಇಂಪಾರ್ಟೆಂಟ್ ಇರ್ತೈತಿ. ಇವನ್ನೆಲ್ಲ ಓದ್ಕೊಂಡು ಹೋಗ್ಬೇಕಾಗ್ತೈತಿ. ಆಮೇಲೆ ಪರೀಕ್ಷೆ ಕೂಡ ಯಾವಾಗಿದೆ ಅಂತ ಈಗಾಗಲೇ ಈಗ ಹೇಳ್ಬಿಟ್ಟಾರ ಅವರು, 2 ಆಗಸ್ಟ್ 2026 ಇದೆ. ಸೊ ಈಗ ನಡೀತಾ ಇರುವಂತದ್ದು 5/6/2026. ಸೊ ಮುಂದಿನ ತಿಂಗಳಿಗೆ ಎಷ್ಟಾಗ್ತೈತಿ, 5/7/2026. ಆಮೇಲೆ ನೆಕ್ಸ್ಟ್ ಎಷ್ಟು ನೋಡ್ರಿ, ಬಹಳ ಕಡಿಮೆ ಇದೆ. ಇಲ್ಲಿ 2/8/2026 ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಒಂದು 30 ದಿವಸ ಸಿಗ್ತಾ ಇದೆ. ಇಲ್ಲಿಂದ ಇಲ್ಲಿಗೆ ಒಂದು 25ರಿಂದ ಒಂದು 30 ದಿವಸನ ಅಂತ ಹೇಳಿ ಇಟ್ಕೋರಪ್ಪ. ಒಂದು 60 ಡೇಸ್ ಐತಿ. ನಾನ್ ನಿಮಗೆ ಹೇಳಿದ್ನೋ ಇಲ್ಲೋ, ಅಪ್ಲಿಕೇಶನ್ ಬಂದ ಮೇಲೆ ಸ್ಟಡಿ ಮಾಡಬಹುದಾ ಅಂತ ಒಂದು ವಿಡಿಯೋ ಕೂಡ ಮಾಡೀನಿ ನೋಡ್ರಿ, ನಮ್ ಚಾನೆಲ್ ದಲ್ಲಿ ಐತಿ. ಖಂಡಿತ ಸಾಧ್ಯ ಆಗಂಗಿಲ್ಲ. ಈಗ ನೀವು ರೆಡಿ ಇರ್ಬೇಕು, ನೀವು ಎಲ್ಲಾ ಮಾಡ್ಕೊಂಡು. ಸೊ ಹಾಗಾಗಿ ಏನು ಅಂತಂದ್ರ ಓನ್ಲಿ 60 ದಿವಸ ಐತಿ. 60 ದಿವಸದೊಳಗೆ ನೀವು ಈಗ ಕನಿಷ್ಠ 8ರಿಂದ 10 ಗಂಟೆವರೆಗೆ ನೀವು ಡೈಲಿ ಸ್ಟಡಿ ಮಾಡ್ಬೇಕಾಗ್ತತಿ. ಆಮೇಲೆ 2-3 ಗಂಟೆ ರಿವಿಷನ್ ಮಾಡ್ಬೇಕಾಗ್ತತಿ. ಡೈಲಿ ಒಂದ್ 12 ಗಂಟೆ ಕುಂತ್ರನ ಆಗ್ತತಿ, ಇಲ್ಲ ಅಂತಂದ್ರ ಆಗಂಗಿಲ್ಲ. ಓಕೆನಾ? ಸೊ ಅದ್ರ ಸಲುವಾಗಿ ನಾವು ನಿಮ್ಗೆ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ತಂದೇವಿ. ಎಲ್ಲಾ ರೆಕಾರ್ಡೆಡ್ ಕ್ಲಾಸಸ್ಗಳು, ಎಲ್ಲಾ ಸಿಲೆಬಸ್ ಅನ್ನ ನೀವು 30 ಡೇಸ್ ಒಳಗಡೆ ಮುಗಿಸಬಹುದು. ಹಿಂದೆ ಹೇಳಿದ್ನೆಲ್ಲ ಒಂದು ಕೋರ್ಸ್ 1000 rupees ಅಲ್ಲಿ ಓನ್ಲಿ 30 ಡೇಸ್ ಒಳಗಡೆ ಮುಗಿಸಬಹುದು ನೀವು. ಸೊ ಆ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು 30 ದಿನಗಳ ಒಳಗಡೆನೆ ಈ ಎಲ್ಲಾ ಸಿಲೆಬಸ್ ಅನ್ನ ಮುಗಿಸಬಹುದಾಗಿದೆ. ಬಹಳ ಡಿಟೇಲ್ ಆಗಿರ್ತಕ್ಕಂತಹ ಸಿಲೆಬಸ್ ಅನ್ನ ಮುಗಿಸಬಹುದು. ಲಿಖಿತ ಪರೀಕ್ಷೆ 2 ಆಗಸ್ಟ್ಕ್ಕೆ ಐತಿ. ಬೆಳಿಗ್ಗೆ 10:30ಯಿಂದ ಮಧ್ಯಾಹ್ನ 12 ಗಂಟೆವರೆಗಿದೆ. ಆಮೇಲೆ ಕಡ್ಡಾಯ ಕನ್ನಡ ಏನೈತಿ ಇದ್ರ ದಿನಾಂಕ ಆಮೇಲೆ ತಿಳಿಸ್ತೇವೆ ಅಂತ ಹೇಳಾರು. ನೋಡೋಣ ಯಾವಾಗ ಬರ್ತೈತೆ ಅದು. ಓಕೆ, ರೈಟ್. ಆಮೇಲೆ ಇಲ್ಲಿ ಏನೈತಿ, ಋಣಾತ್ಮಕ ಮೌಲ್ಯಮಾಪನ ಐತಿ, ನೆಗೆಟಿವ್ ಮಾರ್ಕ್ಸ್ ಐತಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾತು ಐತಿ, ಅದನ್ನ ಡಿಟೇಲ್ ಆಗಿ ತಿಳ್ಕೊಳ್ರಿ. ಏನಂತಂದ್ರ ಋಣಾತ್ಮಕ ಮೌಲ್ಯಮಾಪನ 4 ಪರ್ಯಾಯ ಉತ್ತರಗಳಿರ್ತಾವು. ಅದಕ್ಕ ಒಂದು ಸರಿ ಆನ್ಸರ್ ಇರ್ತೈತಿ.
ನೀವು ಒಂದು ತಪ್ಪು ಆನ್ಸರ್ ಮಾಡಿರಿ ಅಂತಂದ್ರ 0.25 ಅಂಕಗಳನ್ನ ಕಡಿತ ಮಾಡ್ತಾರ. ಅಂತಂದ್ರೆ ನಾಲ್ಕು ಕ್ವಶನ್ ನಿಮ್ಮ ರಾಂಗ್ ಆದು ಅಂತಂದ್ರ ಒಂದು ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರ, ಕಟ್ ಮಾಡುತ್ತಾರೆ. ಓಕೆನಾ? 4 ಕ್ವಶನ್ ರಾಂಗ್ ಆದು ಅಂತಂದ್ರ 1 ಮಾರ್ಕ್ಸ್ ಹೋಗ್ತೈತಿ, ಹೌದಾ? ಆಮೇಲೆ ಒಂದು ಕ್ವಶನ್ ರಾಂಗ್ ಮಾಡಿದ್ರೆ 0.25, 2 ಕ್ವಶನ್ ರಾಂಗ್ ಆದು ಅಂತಂದ್ರೆ 0.50, ಆಮೇಲೆ 3 ಆದು ಅಂತಂದ್ರೆ 0.75, ಆಮೇಲೆ 4 ಆದು ಅಂತಂದ್ರೆ ಕರೆಕ್ಟ್ ಆಗಿ 1 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಸೂಚನೆ ಐತಿ ನೋಡ್ರಿ, ಇಲ್ಲಿ OMR ಶೀಟ್ ಅಲ್ಲಿ 5ನೇ ಆಯ್ಕೆನೂ ಕೂಡ ಕೊಟ್ಟಿರ್ತಾರೆ. 5ನೇ ಆಯ್ಕೆ ಅಂತಂದ್ರ ಈಗ ಇದು 1ನೇ ಕ್ವಶನ್ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಇಲ್ಲಿ ಇದು 1, 2, 3, 4, 5ನೇ ಆಯ್ಕೆ ಅಂತಂದ್ರೆ ಇದು ABCDE. 1ನೇ ಕ್ವಶನ್ಗೆ ಯಾವ್ದು ಸರಿ ಆನ್ಸರ್ ಐತಿ ನಿಮ್ಗ ಗೊತ್ತಿರ್ಲಿಲ್ಲ ಅಂತಂದ್ರ ನೀವು ಇದನ್ನ ಹಂಗ ಖುಲ್ಲಾ ಬಿಟ್ಟು ಬರಂಗಿಲ್ಲ, ಹಂಗ ಖಾಲಿ ಬಿಟ್ಟು ಬರಂಗಿಲ್ಲ. ಈ ಕ್ವಶನ್ಗೆ ನನಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರ 5ನೇ ಆಯ್ಕೆಯನ್ನ ಹಿಂಗ ಫಿಲ್ಅಪ್ ಮಾಡಿ ಬರ್ಬೇಕಾಗ್ತೈತಿ. ಅವಾಗಲೇ ನಿಮ್ಗ ಏನು ಅಂತಂದ್ರ 0.25 ಅಂಕಗಳು ಕಡಿತ ಆಗಂಗಿಲ್ಲ. ಈಗ ಇದನ್ನ ನಿಮಗ ಗೊತ್ತಿಲ್ಲ ಅಂತ ಹಿಂಗ ಮಾಡಿದ್ರಪ್ಪ, 2ನೇದ್ದು ಕೂಡ ಹಿಂಗ 5 ಇರ್ತಾವು, ಇದನ್ನ ನೀವು ಮಾಡ್ಲಿಲ್ಲ, ಗಡಬಡಿ ಒಳಗ ಹಂಗ ಬಿಟ್ರಿ, 2ನೇ ಕ್ವಶನ್ ಕೂಡ ಗೊತ್ತಿಲ್ಲ ನಿಮಗ್, ಅದನ್ನ ಹಂಗ ಬಿಟ್ಟು ಬಂದ್ರ ಅಂತಂದ್ರ ಇದನ್ನ ಹಂಗ ಬಿಟ್ಟು ಬಂದಿರ್ತಿರಲ್ಲ, ಇದ್ರದ 0.25 ಮಾರ್ಕ್ಸ್ ಅನ್ನ ಏನ್ ಮಾಡ್ತಾರು, ಕಟ್ ಮಾಡ್ತಾರ. 0.25 ಮಾರ್ಕ್ಸ್ ಅನ್ನ ಕಟ್ ಮಾಡ್ತಾರ. ನಿಮಗ್ ಗೊತ್ತಿಲ್ಲ ಅಂದ್ರ 5ನೇ ಆಪ್ಷನ್ ಹಾಕದ, ಗೊತ್ತಿತ್ತು ಅಂತಂದ್ರ 4ರಾಗ 1 ಹಾಕಿರ್ತೀರ, ಗೊತ್ತಿರ್ಲಿಲ್ಲ ಅಂತಂದ್ರ ಏನ್ ಮಾಡ್ಬೇಕಾಗ್ತೈತಿ, ನೀವು 5ನೇ ಆಪ್ಷನ್ ಹಾಕಬೇಕು. ಹಾಕ್ಲಿಲ್ಲ ಅಂದ್ರೆ 0.25 ಖಾಲಿ ಪುಕ್ಷಿಟ್ ಹೋಗ್ತಾವ. ಅದ್ರ ಸಲುವಾಗಿ ಇದನ್ನ ಬಹಳಷ್ಟು ನೆನಪಿಟ್ಕೊಂಡು ನೀವು ಎಕ್ಸಾಮ್ ಅನ್ನ ಬರೀಲಿಕ್ಕೆ ಹೋಗ್ಬೇಕಾಗುತ್ತೆ. ಓಕೆ, ಸೊ ತಿಳಿಯಾತೈತಿ? ಬೇಗನೆ ಲೈಕ್ ಮಾಡ್ರಿ. ಹಂಗಾದ್ರ ಲೈಕ್ ಮಾಡ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. PC ಕಾಲ್ಫಾರ್ಮ್ ಆಗೈತಿ, ಬಹಳಷ್ಟು ವಿಡಿಯೋಸ್ಗಳು ನಿಮ್ಗೋಸ್ಕರ ತರ್ತೇನೆ. ಬಹಳಷ್ಟು ಈ ರೀತಿ ಇರುವಂತ ಇನ್ಫಾರ್ಮೇಟಿವ್ ನಮ್ಮಲ್ಲಿ ವಿಡಿಯೋಸ್ಗಳು ಈಗ ನಿಮ್ಗೆ ಲಭ್ಯ ಆಗ್ತವೆ. ಆಮೇಲೆ ಲಿಖಿತ ಪರೀಕ್ಷೆಯೊಳಗೆ ನೋಡ್ರಿ, ಇಲ್ಲಿ 1:5 ಏನ್ ಮಾಡ್ತಾರೋ ಅರ್ಹತೆಯನ್ನ ಪಡಿತಾರೆ. ಅಂತಂದ್ರ ಈಗ ಟೋಟಲ್ ಆಗಿ ಎಷ್ಟು ಇದಾವು ಇಲ್ಲಿ ಸೀಟ್ಗಳು, ಒಂದು 3,000 ಸೀಟ್ಗಳು ಇದಾವ ಅಂತಂದ್ರೆ ಇದ್ರ 5 ಪಟ್ಟು ಏನ್ ಮಾಡ್ತಾರು ಅಂತಂದ್ರ ಫಿಸಿಕಲಿಗೆ ಕರೀತಾರ. ಅಂತಂದ್ರೆ ಎಷ್ಟಾಗ್ತೈತಿ, 15,000 ಜನರಿಗೆ ಏನ್ ಮಾಡ್ತಾರು ಅಂತಂದ್ರ 15,000 ಜನರಿಗೆ PST ಗೆ ಕರೀತಾರ. 15,000 ಜನ, ನಮ್ಮ ಕರ್ನಾಟಕದ 15,000 ಜನರಿಗೆ PST ಗೆ ಕರೀತಾರ. ಓಕೆನಾ? ಸೊ ಹಾಗಾಗಿ ಮಿಸ್ ಮಾಡ್ಕೊಳಕ ಹೋಗ್ಬೇಡ್ರಪ್ಪ ಈ ಸಲ ಇರುವಂತಹ ಒಂದು ಆಪ್ಷನ್ ಅನ್ನ. ಈ ಸಲನ 5 ವರ್ಷ ಸಡಿಲಿಕ್ಕೆ ಕೊಟ್ಟಾರ. ಯಾರ್ಯಾರಿಗೆ ಚಾನ್ಸ್ ಐತಿ ಬೇಗನೆ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೋಬೇಕು, ರಿವಿಷನ್ ಮಾಡ್ಕೋಬೇಕು, ಬೇಗನೆ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ರಿ. ಖಂಡಿತ ನಿಮ್ಗೆ ಯಶಸ್ವಿ ಆಗಿ ಆಗ್ತದೆ. 1,000 ಅಲ್ಲಿ ಏನು ಎಲ್ಲೂ ಸಿಗಂಗಿಲ್ಲ ನಿಮ್ಗೇನು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇದು ಪಾಸ್ಪೋರ್ಟ್ ಸೈಜ್ ಅದು ಇದು ಅಂತ ಐತಿ. ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನಿರ್ತೈತಿ ನೋಡೋಣ. ಪುರುಷ ಮತ್ತು ಸೇವಾ ನಿರತ ಪುರುಷರಿಗೆ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಪುರುಷರು ಇರ್ಬೇಕಾಗ್ತೈತಿ. ಎದೆಯ ಸುತ್ತಳತೆ 86 ಸೆಂಟಿಮೀಟರ್ ಆಗಿರ್ಬೇಕಾಗ್ತೈತಿ. ಆಮೇಲೆ ಇದನ್ನ ವಿಸ್ತರಿಸಿದಾಗ ಇಷ್ಟು ಕನಿಷ್ಠ ವಿಸ್ತರಣೆ ಎಷ್ಟಾಗ್ಬೇಕು, 5 ಸೆಂಟಿಮೀಟರ್ ವರೆಗೆ ಆಗ್ಬೇಕಾಗ್ತೈತಿ. ಮಹಿಳೆಯರಿಗೆ ಕನಿಷ್ಠ 157 ಸೆಂಟಿಮೀಟರ್ ಹೈಟ್ ಇರ್ಬೇಕು ಅವರು. ಆಮೇಲೆ ತೂಕ 45 kg ಅವರು ಆಗ್ಬೇಕಾಗಿರ್ತೈತಿ. ಆಮೇಲೆ ಅರಣ್ಯ ಪ್ರದೇಶದಲ್ಲಿ ಇರುವಂತವರಿಗೆ 155 ಹೈಟ್. ಆಮೇಲೆ ಇಲ್ಲಿ ಏನೈತಿ, ಇಲ್ಲಿ ಎದೆಯ ಸುತ್ತಳತೆ 75 ಸೆಂಟಿಮೀಟರ್ ಇಲ್ಲಿ ಇರ್ಬೇಕಾಗ್ತೈತಿ. ಅರಣ್ಯ ಪ್ರದೇಶದಲ್ಲಿ ಇರುವಂತ ಮಹಿಳೆಯರಿಗೆ ಎತ್ತರ 150 ಸೆಂಟಿಮೀಟರ್ ಹೈಟ್ ಅವರು ಇರ್ಬೇಕು. ಆಮೇಲೆ ಎಂಡೂರೆನ್ಸ್ ಟೆಸ್ಟ್ ಏನಿರ್ತೈತಿ ಅಂತಂದ್ರೆ ಇಲ್ಲಿದೆ ನೋಡ್ರಿ. ಇಲ್ಲಿ ಎಂಡೂರೆನ್ಸ್ ಅಂತಂದ್ರೆ ಇಲ್ಲಿ ಓಡೋದಾಗಿರ್ತೈತಿ. ಸೊ ಇಲ್ಲಿ ಏನೇನು ಓಡಬೇಕು, ಎಷ್ಟು ಓಡಬೇಕು ನೋಡ್ರಿ. ಪುರುಷ ಮತ್ತು ಸೇವಾ ನಿರತ ಅವರಿಗೆ 1,600 ಮೀಟರ್ ಓಟ ಇರ್ತೈತಿ. 6.5 ನಿಮಿಷದಲ್ಲಿ ಮಾಡಬೇಕು. ಮೊದಲ ಎಕ್ಸಾಮ್ ತಯಾರು ನಡೆಸ್ರಿ. ಇದು ಬರೀ 8 ರಿಂದ 15 ದಿವಸವಾಗಿ ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಆರಾಮಾಗಿ ಆಗ್ತೈತಿ. ಎತ್ತರ ಜಿಗಿತ ಇಲ್ಲ ಅಂತಂದ್ರ ಉದ್ದ ಜಿಗಿತ, 2ರೊಳಗ 1. ಎತ್ತರ ಜಿಗಿತದೊಳಗ 1.20 ಮೀಟರ್ ಇದಕ್ಕಿಂತ ಕಡಿಮೆ ಇಲ್ಲದೆ ಅಂದ್ರೆ ಅದಕ್ಕಿಂತ ಹೆಚ್ಚು ಜಿಗಿಬೇಕು. ಆಮೇಲೆ ಉದ್ದ ಜಿಗಿತದಲ್ಲಿ 3.80 ಮೀಟರ್ ಇದಕ್ಕಿಂತ ಕಡಿಮೆ ಇಲ್ಲದೆ ಅದಕ್ಕಿಂತ ಹೆಚ್ಚು ಜಿಗಿಬೇಕು. ಅಂದ್ರೆ 3.8 ಮೀಟರ್ ಗಿಂತ ಹೆಚ್ಚು ಜಿಗಿಬೇಕು. ಗುಂಡ ಎಸೆತ ಒಂದಿರ್ತೈತಿ. ಈ 2ರೊಳಗ 1 ಗುಂಡು 7.26 kg ಇರ್ತೈತಿ. ಇದನ್ನ 3 ಅವಕಾಶಗಳಲ್ಲಿ ಏನ್ ಮಾಡ್ಬೇಕು, 5.660 ಮೀಟರ್
ಕಿಂತ ಹೆಚ್ಚು ಒಗಿಬೇಕಾಗ್ತೈತಿ, ಹಿಂಗ ಗುಂಡ ಎಸೆಬೇಕಾಗ್ತದೆ. 3 ಚಾನ್ಸ್ ಕೊಡ್ತಾರ, ಅಷ್ಟ್ರೊಳಗೆ ನೀವು ಇಟ್ಟ ದೂರ ಒಗದ್ರಿ ಪಾಸ್, ಇಲ್ಲ ಅಂತಂದ್ರ ಫೇಲ್. ಆಮೇಲೆ 400 ಮೀಟರ್ ಓಟ ಇರ್ತೈತಿ, ಇದು ಮಹಿಳೆಯರಿಗೆ ಇರ್ತೈತಿ. ಪುರುಷರಿಗೆ 1600 ಮೀಟರ್ 4 ರೌಂಡ್, ಗ್ರೌಂಡ್ ಅದ 4 ರೌಂಡ್ ಓಡಬೇಕು. ಆಮೇಲೆ ಮಹಿಳೆಯರಿಗೆ 1 ರೌಂಡ್ ಓಡೋದಿರ್ತೈತಿ. ಅವ್ರು 2 ನಿಮಿಷದೊಳಗನ ಏನ್ ಮಾಡ್ಬೇಕು, ಓಡ್ಬೇಕು. ಇವ್ರಿಗೆ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಯಾವ್ದಾದ್ರು ಒಂದ್ ಮಾಡ್ಬೇಕು. 0.90 ಮೀಟರ್ ಗಿಂತ ಹೆಚ್ಚು ಮತ್ತು 2.50 ಮೀಟರ್ ಗಿಂತ ಹೆಚ್ಚು ಅವರು ಉದ್ದ ಜಿಗಿತ ಮಾಡ್ಬೇಕು. ಗುಂಡು ಎಸೆತ 4 kg ಇರ್ತೈತಿ. 3.75 ಮೀಟರ್ ಗಿಂತ ಹೆಚ್ಚು ಅವರು 3 ಅವಕಾಶಗಳಲ್ಲಿ ಎಸಿಬೇಕಾಗ್ತೈತಿ. ಈಸಿ ಐತಿ. ಮೊದಲ ಎಕ್ಸಾಮ್ ಅಂತ ತಲೆ ಕೆಡಿಸ್ಕೊಡ್ರಿ. ಎಕ್ಸಾಮ್ ಆಯ್ತು ಅಂತಂದ್ರೆ ಏನಾಗ್ತೈತಿ ಹೇಳ್ರಿ, ಆರಾಮಾಗಿ ನೀವು ಸೆಲೆಕ್ಷನ್ ಅನ್ನ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಮೆಡಿಕಲ್ ಅದು ಇರ್ತೈತಿ, ಇದು ಬಹಳ ಈಸಿ ಇರ್ತೈತಿ, ಅಷ್ಟೇನು ಇದು ಇರಂಗಿಲ್ಲ. ಆರಾಮಾಗಿ ನಿಮ್ದು ಏನಾಗ್ತೈತಿ ಅಂತಂದ್ರ ಸೆಲೆಕ್ಷನ್ ಆಗತೈತಿ. ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ ತಯಾರನ್ನ ಒಳ್ಳೆ ರೀತಿಯಿಂದ ನಡೆಸ್ರಿ. ಆಮೇಲೆ ಇಲ್ಲಿ ಐ ಥಿಂಕ್ ಇದನ್ನು ಕೊಟ್ಟಾರು ಅನ್ಸುತ್ತೆ, ಯಾವ್ಯಾವ ಸೀಟ್ಗಳು ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಇದಾವು ಅಂತೇಳಿ. ಸೊ ಇಲ್ಲಿ ಕ್ಯಾಟಗರೀಸ್ ಗಳನ್ನ ಕೊಟ್ಟಾರ, ಸೀಟ್ಗಳನ್ನ ಇನ್ನ ಹಂಚಿಕೆ ಮಾಡಿಲ್ಲ, ಕೊಟ್ಟಿಲ್ಲ. ಹೌದಾ, ಈ PDF ದಲ್ಲಿ ಸೀಟ್ ಹಂಚಿಕೆ ಇದ್ದದ್ದು ಇಲ್ಲ. ಇದು ಏನು ಅಂತಂದ್ರೆ ಈಗ ಏನ್ ಏನಿಲ್ಲ, ಇದು ಎಲ್ಲಾ ಪೋಸ್ಟ್ಗಳು ಇರುವಂತದ್ದು ಯಾವ್ದಕ್ಕಿದು, ನಾನ್ HK ಗಿದು. ಈಗ HK ಗೆ ಹೈದರಾಬಾದ್ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಯಾವ್ಯಾವ ಇದಾವು, ಕಲ್ಯಾಣ ಕರ್ನಾಟಕಕ್ಕೆ ಸೇಮ್ PDF ಐತಿ, ಬಟ್ ಇಲ್ಲಿ ಹುದ್ದೆಗಳು ಮಾತ್ರ ಇಲ್ಲಿ ಚೇಂಜಸ್ ಗಳನ್ನ ನೋಡ್ಬೋದು. ಕಲ್ಯಾಣ ಕರ್ನಾಟಕದಲ್ಲಿ 398 ಪುರುಷರಿಗೆ, ಮಹಿಳೆಯರಿಗೆ 133. ಆಮೇಲೆ ಸೇವಾ ನಿರತ ಪುರುಷರಿಗೆ 46, ಸೇವಾ ನಿರತ ಮಹಿಳೆಯರಿಗೆ 4, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 5. ಹಿಂಗ 596 ಪೋಸ್ಟ್ಗಳು ಇದರಲ್ಲಿ ನಮಗ ನೋಡ್ಲಿಕ್ಕೆ ಸಿಗ್ತಾವು. ಹೌದಾ. ಸೊ ಇದಿಷ್ಟು ಎಲ್ಲಾ ಮಾಹಿತಿ ಏನು ಅಂತಂದ್ರ ನಮ್ಮ ಕರ್ನಾಟಕದಲ್ಲಿ ಆಗಿರುವಂತಹ ಪಿಸಿಗೆ ಏನು ಅಂತಂದ್ರ ಇಷ್ಟು ಕಾಲ್ ಫಾರ್ಮ್ ಇರ್ತಕ್ಕಂಥದ್ದು ಆಗೇತಿ. ಇಲ್ಲೂ ಕೂಡ ಸೇಮ್ ಇದೆ ಅದು. ಅಭ್ಯರ್ಥಿಗಳ ಹುದ್ದೆಗಳ ವರ್ಗೀಕರಣದಲ್ಲಿ ಪ್ರಕಟಿಸಿದ ಯಾವ್ದಾದ್ರು ಒಂದು ಘಟಕಕ್ಕೆ ಮಾತ್ರ ಅರ್ಜಿ ಸಲ್ಲಿಸೋದು ಅಂತ ಕೊಟ್ಟಾರ. ಬಟ್ ನೋಡೋಣ, ಇನ್ನ ಮುಂದ್ ಒಂದು ಬರ್ತೈತಿ. ಇವೆಲ್ಲಾ ಪೋಸ್ಟ್ ಗಳು ಬಿಟ್ಟ ಮೇಲೆ ನಾನ್ HK ಇದ್ದವರು HK ಗೆ ಹಾಕಬಹುದಾ ಅಥವಾ HK ಇದ್ದವರು ನಾನ್ HK ಗೆ ಹಾಕಬಹುದಾ ಅನ್ನೋದನ್ನ ನಾನು ನಿಮಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತಂದ್ರ ವಿಡಿಯೋದಲ್ಲಿ ಹೇಳ್ತೇನೆ. ಅದ್ರ ಸಲುವಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಈಗ, ಅಂದ್ರೆ ನಿಮಗ ನೆಕ್ಸ್ಟ್ ಏನಾಗ್ತೈತಿ ಅದ್ರ ಬಗ್ಗೆ ಮಾಹಿತಿ ಸಿಗ್ತೈತಿ. ಓಕೆನಾ. ಆಮೇಲೆ ಬೆಲ್ ಐಕಾನ್, ಬೆಲ್ ಕೂಡ ಇರ್ತೈತಿ, ಅಲ್ಲಿ ಬೆಲ್ ಅನ್ನ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ನಾ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರ್ತಾ ಇದೆ. ಆಮೇಲೆ ಯಾರು ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬೇಕಂತ ಹೇಳಿ ಅನ್ಕೊಂಡೇರಿ, ಬೇಗನೆ ಕ್ಲಾಸಸ್ ಗಳಿಗೆ ಏನ್ ಮಾಡ್ರಿ ಅಂತಂದ್ರೆ ಜಾಯಿನ್ ಆಗ್ರಿ. ಓನ್ಲಿ 1000 rupees ದಲ್ಲಿ ನಿಮಗೆ ಏನಾಗತೈತಿ ಅಂತಂದ್ರ ಈ ಕಂಪ್ಲೀಟ್ ಕೋರ್ಸ್ ಇರುವಂತದ್ದು ನಿಮ್ಗ ಅವೈಲೇಬಲ್ ಆಗತೈತಿ. ಸೊ ಲಿಮಿಟೆಡ್ ಟೈಮ್ ಆಫರ್ ಇರೋದರಿಂದ ನೀವು ಬೇಗನೆ ಈ ಕ್ಲಾಸಸ್ ಗಳನ್ನ ತಗೊಂಡು, ಈ ಎಲ್ಲ ಪ್ಯಾಕೇಜ್ ಅನ್ನ ತಗೊಂಡು ಓನ್ಲಿ 30 days ಒಳಗಡೆ, 30 ದಿವಸದ ಒಳಗಡೆನೆ ಏನ್ ಮಾಡಬಹುದು, ಈ ಎಲ್ಲಾ ಕ್ಲಾಸಸ್ ಗಳನ್ನ ಮುಗಿಸಬಹುದು, ಎಲ್ಲಾ ಸಿಲೆಬಸ್. ಸೊ ಟೋಟಲ್ ಆಗಿ ಇದರಲ್ಲಿ ನಿಮಗ 250 hours ಕ್ಲಾಸಸ್ ಗಳು ಇರ್ತಾವ. 250 ಗಂಟೆವರೆಗೆ ಕ್ಲಾಸಸ್ ಇರ್ತಾವ, ರೆಕಾರ್ಡೆಡ್ ಕ್ಲಾಸಸ್. ಸೊ ಅವುಗಳನ್ನ ನೀವು ಎಷ್ಟು ಬೇಕಾದಷ್ಟು ಸಲ, ಹೆಂಗ ಬೇಕಾದಂಗ, ಎಷ್ಟು ಬೇಕಾದಷ್ಟು ಅಂದ್ರೆ ಈಗ ನಾ 250 ಗಂಟೆ ಕ್ಲಾಸಸ್ ನಿಮ್ಗೆ ಕಳಿಸಿನಿ ಅಂತಂದ್ರ ನಿಮ್ಗ ಟೆಲಿಗ್ರಾಮ್ ದಲ್ಲಿ ನಿಮ್ಗೆ ಆಡ್ ಮಾಡಿದ್ಮೇಲೆ ಟೆಲಿಗ್ರಾಮ್ ದಲ್ಲಿ ಅವೈಲೇಬಲ್ ಆಗ್ತಾವ ಎಲ್ಲಾ ಕ್ಲಾಸಸ್. ಅಲ್ಲಿ ನೀವು ಅಲ್ಲಿ ಆಡ್ ಮಾಡಿದ ತಕ್ಷಣ ಎಲ್ಲಾ ಕ್ಲಾಸಸ್ ಓಪನ್ ಆಗ್ಬಿಡ್ತಾವ. ಅಲ್ಲಿ ಒಂದ ದಿವ್ಸನಾಗ 10 ಗಂಟೆ ನೋಡ್ರಿ, 20 ಗಂಟೆ ನೋಡ್ರಿ, 15 ಗಂಟೆ ನೋಡ್ರಿ, 8 ಗಂಟೆ ನೋಡ್ರಿ, ಎಷ್ಟು ಬೇಕಾದಷ್ಟು ಗಂಟೆಗಳನ್ನ ನೋಡ್ಬಹುದು, ಎಷ್ಟು ಬೇಕಾದಷ್ಟು ಸಲ ರಿಪೀಟ್ ಮಾಡಬಹುದು ನಮ್ಮ ಕ್ಲಾಸಸ್ ಗಳನ್ನ. ಸೊ ಹಾಗಾಗಿ ಕ್ಲಾಸಸ್ ಗಳಿಗೆ ಜಾಯಿನ್ ಆಗ್ಬೇಕಾಗಿತ್ತು ಅಂದ್ರೆ ಬೇಗನೆ 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಆಮೇಲೆ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಬೇಗನೆ ಜಾಯಿನ್ ಆಗ್ರಿ, ಬೇಗನೆ ನಿಮ್ಮ ಸಿಲೆಬಸ್ ಅನ್ನ ಮುಗಿಸ್ಕೊಳ್ರಿ. ಓಕೆ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ಬೇಗನೆ. ಇನ್ನೂ ಏನಾದ್ರೂ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಅನ್ನ ಮಾಡ್ರಿ, ಮತ್ತು ನನ್ನ ನಂಬರ್ ಕೂಡ ವಾಟ್ಸ್ಆಪ್ ನಂಬರ್ ಏನ್ ಹೇಳಿದೆ ವಾಟ್ಸ್ಆಪ್ ಕೂಡ ಮಾಡ್ರಿ. ಅಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡಿ ಮಾಡ್ತೀನಿ. ಓಕೆ, ಧನ್ಯವಾದಗಳು. ಜೈ ಹಿಂದ್.